ಹುಡುಕಿ ಹೇಮಾಳಿಗೂ ಮಾಡಿ ಆಗ ಗೊತ್ತಾಗತ್ತೆ ಯಾರದು ತಪ್ಪು ಅಂತ. ಮೆತ್ತಗಿರೋರನ್ನು ಕಂಡ್ರೆ ನೀವು ನುಂಗಿ ಹಾಕಿ ಬಿಡ್ತೀರಾ. ವಿಮಲಾಳ ಬದಲು ನಾನಾಗಬೇಕಿತ್ತು. ಇಂಥ ಅನ್ಯಾಯ ಮಾತನಾಡಿದರೆ ನಿಮಗೆ ಸರಿಯಾಗಿ ಮಾಡಿಸ್ತಿದ್ದೆ. ಹೀಗೆ ಸಿಟ್ಟಿನಿಂದ ಇನ್ನೂ ಮಾತು ಮುಂದುವರಿಸುತ್ತಾ ಇದ್ಲು. ಏನೋ ಅಷ್ಟರಲ್ಲಿ ವಿಮಲಾ ಅಡ್ಡ ಬಂದು, ಅಕ್ಕ ಹೋಗ್ಲಿ ಬಿಡಿ, ನನ್ನ ದುರಾದೃಷ್ಟಕ್ಕೆ ಯಾರೇನು ಮಾಡುವರು? ನೀವ್ಯಾತಕ್ಕೆ ದೊಡ್ಡವರಿಗೆ ಅಂದು ನಿಷ್ಠೂರಕ್ಕೆ ಗುರಿ ಆಗ್ತೀರಾ ಅಂದ್ಲು. ಅದಕ್ಕೆ ಅವಳು, ಸರಿ, ನಿನಗೆ ಅನ್ನಿಸ್ಕೊಳ್ಳೋದಕ್ಕೆ ಇಷ್ಟ ಇದ್ಮೇಲೆ ನಾನು ಯಾತಕ್ಕೆ ಮಾತಾಡಲಿ ಅಂತ ಅಂದು ರೂಮಿಗೆ ಹೋಗಿ ದಡಾರನೆ ಬಾಗಿಲು ಹಾಕ್ಕೊಂಡ್ಳು. ಹೇಮಾಳ ಮುಖ ಅಂತೂ ಆ ಮಾತುಗಳನ್ನು ಕೇಳಿ ಸಪ್ಪೆ ಬಿದ್ದೆ ಹೋಗಿತ್ತು. ಅಬ್ಬಾ, ಅತ್ತಿಗೆ ಹೇಳಿದ ಹಾಗೆ ಎಲ್ಲಾದರೂ ಹುಚ್ಚು ಹಿಡಿದ ಗಂಡ ಸಿಕ್ಬಿಟ್ರೆ. ಕಲ್ಪನೆ ಮಾತ್ರದಿಂದಲೇ ಹೆದರಿ ತಾಯಿಯನ್ನು ತಬ್ಬಿಕೊಂಡ್ಳು. ಅಮ್ಮ, ಅತ್ತಿಗೆ ಹೇಳಿದ ಹಾಗೆ ನನಗೆ. ಅವಳ ಮಾತು ಮುಗಿಸುವ ಮುನ್ನವೇ ಸುಭದ್ರಮ್ಮ ಮಗಳ ತಲೆ ಸವರುತ್ತಾ, ಅಯ್ಯೋ ಅದೇಕೆ ಹಾಗಾಗುತ್ತಮ್ಮ? ನಿನ್ನಂಥ ಮುದ್ದಾದ ಹೆಣ್ಣಿಗೆ ಮುದ್ದಾದ ಗಂಡನೇ ಸಿಗ್ತಾನೆ, ಸುಮ್ಮನೆ ಇರು. ಆ ಗಯ್ಯಾಳಿ ಮಾತನ್ನು ಯಾಕೆ ಮನಸ್ಸಿಗೆ ಹಚ್ಕೊಳ್ತೀಯ ಅಂತ ಸಮಾಧಾನ ಮಾಡಿದ್ಲು. ಅಂತೂ ಹೀಗೆ ಸಾಗುತ್ತಿತ್ತು ವಿಮಲಾಳ ಜೀವನ. ಆದರೆ ಮುಂದೆ ಒಂದು ದಿನ ನಡೆದ ಘಟನೆ ಅವಳ ಜೀವನ ಪಥವನ್ನೇ ಬದಲಿಸಬಹುದೆಂದು ನಂಬಿದವರಾರು? ಯಥಾ ಪ್ರಕಾರ ವಿಮಲಾ ಬೆಳಗಿನ ಜಾವಕ್ಕೆ ಎದ್ದು ಕೆಲಸ ಶುರು ಮಾಡಿದ್ಲು. ಆದರೆ ಆ ದಿನವೇಕೋ ಏಳುತ್ತಲೇ ತಲೆನೋವು ನೋಯ್ಯತೊಡಗಿತು. ಮೈಯೆಲ್ಲ ನೋವು. ಚಿಂತೆಯು ಅವಳ ಶರೀರವನ್ನು ಬಹಳ ದುರ್ಬಲವಾಗಿ ಮಾಡಿತ್ತು. ಆದರೆ ಕೆಲಸ ಮಾಡದೇ ಇರಲು ಸಾಧ್ಯವೇ? ಹೇಗೋ ಕೆಲಸ ಮಾಡಲೇಬೇಕಿತ್ತು. ಹಿತ್ತಲು ಕಡೆ ಹೋಗಿ ಬಾವಿಯಿಂದ ನೀರನ್ನು ಎಳೆಯತೊಡಗಿದಳು. ಏನಾಯಿತೋ ಏನೋ ತಲೆ ತಿರುಗಿದಂತಾಗಿ ಒಂದೇ ಸಲಕ್ಕೆ ನೆಲಕ್ಕೆ ದಪ್ಪನೆ ಬಿದ್ದಳು. ಬಿದ್ದ ರಭಸಕ್ಕೆ ಜ್ಞಾನ ತಪ್ಪಿದಂತಾಯಿತು. ಅದೇ ಸಮಯಕ್ಕೆ ಮಾಧವ ಅಲ್ಲಿಗೆ ಬಂದವನು ವಿಮಲಾ ಬಿದ್ದದ್ದನ್ನು ನೋಡಿ ಅವಳ ಒಳಗೆ ಓಡಿ ಬಂದು ನೀರನ್ನು ಚಿಮುಕಿಸಿ ತಲೆಗೆ ಪೆಟ್ಟಾದದ್ದರಿಂದ ರಕ್ತ ಬರುತ್ತಿದ್ದುದನ್ನು ನೋಡಿ ರಕ್ತ ಒರೆಸಿ ಬಟ್ಟೆ ಕಟ್ಟಲು ಅನುಕೂಲವಾಗುವಂತೆ ಅವಳ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ತನ್ನ ಟವಲನ್ನೇ ಹರಿದು ಕಟ್ಟಲು ಪ್ರಯತ್ನಿಸಿದನು. ಅದೇ ವೇಳೆಗೆ ಎಲ್ಲಿದ್ದಳೋ ಹೇಮ ಅಲ್ಲಿ ಪ್ರತ್ಯಕ್ಷಳಾದ್ಲು. ತಾನು ಅಲ್ಲಿ ನೋಡಿದ ದೃಶ್ಯವನ್ನು ತಪ್ಪಾಗಿ ಭಾವಿಸಿಕೊಂಡು ಬಾಯಿಯ ಮೇಲೆ ಬೆರಳಿಟ್ಟುಕೊಂಡು, ತಾಳು ತಾಳು ಮಾಧವ ಮಾಮ, ನಿನಗೆ ಅಮ್ಮನ ಕೈಯಲ್ಲಿ ಮಾಡಿಸ್ತೀನಿ ಹೀಗೆಂದುಕೊಳ್ಳುತ್ತಾ ಒಂದೇ ಉಸಿರಿಗೆ ಓಡಿ, ಅಮ್ಮ ಅಮ್ಮ ಹೇಳೆ, ಅಲ್ಲಿ ನೋಡೆ, ಮಾಧವ ಮಾಮನ ತೊಡೆಯ ಮೇಲೆ ಎಳೆ ಮಗುವಿನ ಹಾಗೆ ಮಲಗಿದ್ದಾಳೆ. ಸುಭದ್ರಮ್ಮ ಆನಂದವಾಗಿ ಬೆಳಗಿನ ಜಾವದ ಸುಖ ನಿದ್ರೆಯಲ್ಲಿ ಮುಳುಗಿದ್ದವರು ಹೇಮಾಳ ಆರ್ಭಟಕ್ಕೆ ರಭಸಕ್ಕೆ ಎಚ್ಚೆತ್ತರು. ಆದರೆ ಅವಳು ಆಡುವ ಮಾತು ಅರ್ಥವಾಗದೆ, ಯಾರೇ ಮಲಗಿರೋರು, ಎಳೆ ಮಗು ಎಲ್ಲೇ ಎಂದು ಸುಭದ್ರಮ್ಮ ಅಂದಾಗ, ಥೂ ಹೋಗಮ್ಮ, ಅತ್ತಿಗೆ ವಿಮಲಾ, ಅತ್ತಿಗೆ ಮಾವನ ಮಡಿಲಲ್ಲಿ ತಾಳಮ್ಮ, ಕಿರುಚಬೇಡ, ಶ್, ಮೆಲ್ಲಗೆ ಬಾ ಎಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಅವರಿಬ್ಬರೂ ಬಂದು ಬಾಗಿಲ ಮರೆಯಿಂದ ಇಣುಕಿದರು. ಸುಭದ್ರಮ್ಮ ನೋಡಿದ ದೃಶ್ಯ ಆಕೆಯನ್ನು ಎಷ್ಟರ ಮಟ್ಟಿಗೆ ರೊಚ್ಚಿಗೆ ಎಬ್ಬಿಸಿತೆಂದರೆ ಆಕೆ ಒಂದೆರಡು ಗಳಿಗೆ ಮೌನವಾಗಿ ನಿಲ್ಲುವಂತೆ ಮಾಡಿತು. ಮನಸ್ಸಿನಲ್ಲಿ ಕ್ಷಣಕಾಲ ಅನೇಕ ಯೋಚನೆಗಳು ಮುತ್ತಿ ಬಂದವು. ಒಂದು ಕಡೆ ಮಾಧವ ತನ್ನ ಮಗಳಿಗೆ ದಕ್ಕುವುದಿಲ್ಲ ಎಂಬ ನಿರಾಸೆ, ಒಂದು ಕಡೆ ವಿಮಲಾ ಕುಲಟೆಯಾಗಿ ವಂಶದ ಕೀರ್ತಿಗೆ ಮಸಿ ಬಳೆದಳಲ್ಲ ಎಂದು ಆಕ್ರೋಶಗೊಂಡು, ಥೂ ನೀಚೆ, ಕುಲಟೆ ಅಂತ ಆರ್ಭಟ ಮಾಡಿದ ರಭಸಕ್ಕೆ ಮಾಧವ ಬೆಚ್ಚಿಬಿದ್ದನು. ಪಾಪ ವಿಮಲಾ ಆಗ ತಾನೇ ಜ್ಞಾನ ಹೊಂದಿ ಕಣ್ಣು ಬಿಡುತ್ತಿದ್ದವಳು. ಸುಭದ್ರಮ್ಮನ ಅವತಾರ ನೋಡಿ ನಡಗಿಬಿಟ್ಲು. ಏಳಲು ಪ್ರಯತ್ನಪಟ್ಟು ವಿಮಲಾಳನ್ನು ಮಾಧವ ಮೆಲ್ಲನೆ ಮೇಲೆಬ್ಬಿಸಿದನು. ವಿಮಲಾಳಿಗೆ ಇನ್ನೂ ನೆಟ್ಟಗೆ ನಿಲ್ಲಲು ಕೂಡ ತ್ರಾಣವಿರಲಿಲ್ಲ. ತೂರಾಡಿಕೊಂಡು ನಿಂತು ವಿಮಲಾ ಬಾವಿ ಕಟ್ಟೆಯನ್ನು ಆಸರೆಯಾಗಿ ಹಿಡಿದುಕೊಂಡ್ಳು. ಶುರುವಾಯಿತು ಸುಭದ್ರಮ್ಮನ ವಾಕ್ಪ್ರವಾಹ. ಆಗಲಿ ಆಗಲಿ, ಎಷ್ಟು ದಿನದಿಂದ ನಡೆಯುತ್ತಾ ಇತ್ತೋ ಏನೋ ಈ ರಾಸಲೀಲೆ. ಗಂಡ ಇದ್ದರೆ ಅಡ್ಡಿ ಅಂತ ಅವನನ್ನೇ ನುಂಗಿಬಿಟ್ಲು. ಈಗ ಇನ್ನೇನು, ಮನಸ್ಸು ಬಂದ ಹಾಗೆ ಇರಬಹುದಲ್ವಾ? ಅವನ ಮನೆಗೆ ಹೋಗದೆ ಅಲ್ಲೇ ಸೇರ್ಕೊಂಡಿದ್ದು. ಏನೋ ಮಾಧವ, ನಿನ್ನ ಯಾತಕ್ಕೋ ಇಂತಹ ಬುದ್ಧಿ ಬಂತು? ಇವಳು ಏನು ಮಾಟ ಮಾಡಿ ನಿನ್ನ ಬುದ್ಧಿ ಕೆಡಿಸಿಬಿಟ್ಲೋ ಏನೋ. ಅಯ್ಯೋ, ನಮ್ಮ ಹೇಮನಿಗೆ ಅನ್ಯಾಯವಾಯಿತಲ್ಲೋ. ಸುಭದ್ರಮ್ಮನು ಒಂದಕ್ಕೊಂದು ಸಂಬಂಧವಿಲ್ಲದೆ ಮಾತುಗಳನ್ನು ಕೇಳುತ್ತಾ ಒಂದು ಕ್ಷಣ ದಿಗುಡನಂತೆ ನಿಂತಿದ್ದನು. ಏಕೆಂದರೆ ಅವನಿಗೆ ಸುಭದ್ರಮ್ಮನ ಕೂಗಾಟ ಅರ್ಥವೇ ಆಗಿರಲಿಲ್ಲ. ಯಾರಾದರೂ
ಹೀಗೆ ಜ್ಞಾನ ತಪ್ಪಿ ಬಿದ್ದಾಗ ಉಪಚಾರ ಮಾಡೋದು ತಪ್ಪ ಎನ್ನುವ ವಿಷಯ ಅವನಿಗೆ ಅದುವರೆಗೂ ಗೊತ್ತೇ ಇರಲಿಲ್ಲ. ಈಗ ಅವನಿಗೆ ಸ್ವಲ್ಪ ಅರ್ಥವಾಗತೊಡಗಿತು. ಅವನು ಧ್ವನಿಯಿಂದ, ಏನಕ್ಕ, ನಿನ್ನ ಮಾತಿನ ಅರ್ಥ? ಪಾಪ ತಲೆ ತಿರುಗಿ ಬಿದ್ದಳು ನೋಡಿ, ತಲೆಗೆ ಪೆಟ್ಟಾಗಿರೋದು ಕೂಡ ನಿನಗೆ ಕಾಣೋದಿಲ್ವಾ? ಅವ್ರು ಯಾಕೆ ನನಗೆ ಮಾಟ ಮಾಡ್ತಾರೆ? ಈಗ ನನ್ನ ಮದುವೆ ಸುದ್ದಿ ಯಾಕೆ? ಒಂದಕ್ಕೊಂದು ಸಂಬಂಧವಿಲ್ಲದೆ ಇರೋ ಮಾತನಾಡ್ತೀಯಲ್ಲ. ಇಷ್ಟೆಲ್ಲ ಗಲಾಟೆ ನಡೆಯುವಾಗ ಶೇಖರನು ನಿದ್ದೆಗೆಟ್ಟು ಎಚ್ಚೆತ್ತಿದ್ದನು. ಬೆಳಗ್ಗೆ ಏಳೋದಕ್ಕೆಲ್ಲ ಆಗಲೇ ರಾಮಾಯಣ ಶುರು ಎಂದು ಬೇಜಾರು ಮಾಡಿಕೊಂಡು, ಆಗ ರುಕ್ಮಿಣಿ, ಸರಿ, ಇನ್ನೇನು ಗೊತ್ತೇ ಇದೆಯಲ್ಲ, ವಿಮಲಾಳು ಯಾವುದಾದರೂ ಹೊಸ ತಪ್ಪನ್ನು ಬಹಳ ಕಷ್ಟಪಟ್ಟು ಹುಡುಕಿರಬಹುದು. ಈಗ ಅದರ ವಿಚಾರಣೆ ಆಗುತ್ತಿರಬಹುದು. ಅದರ ವೈಖರಿಯ ರೀತಿ ಇದು. ಹೀಗೆ ಮಾತನಾಡುತ್ತಾ ಅವರು ಅಲ್ಲಿಗೆ ಬಂದಾಗ ವಿಮಲಾಳ ಅನನ್ಯವಸ್ಥೆಯನ್ನು ನೋಡಿ ನಾರಾಯಣಪ್ಪನವರು, ಏನಾಯಿತೆ ಪಾಪ, ಅವಳು ಯಾಕೆ ಸೋತು ನಿಂತಿದ್ದಾಳೆ? ನಿನ್ನದು ಏನು ಬೊಬ್ಬೆ? ಅವರ ಮಾತು ಮುಗಿಸೋದ್ರೊಳಗೆ ಸುಭದ್ರಮ್ಮ ಕಣ್ಣು ಬಾಯಿ ತಿರುಗಿಸುತ್ತಾ, ನಿಮಗೆ ನಿಮ್ಮ ಅಂಗಡಿ, ಉಳಿದ ವೇಳೆ ಓದೋದಕ್ಕೆ ಪೇಪರು, ಇವೆರಡು ಇದ್ರೆ ಸಾಕು. ಆಹಾ, ನೀವೊಂದು ಮುದ್ದು. ನಿಮಗಂತೂ ಮನೆಯಲ್ಲಿ ಏನೂ ನಡೆದರೂ ಗೊತ್ತೇ ಆಗೋಲ್ಲ. ನಾನೊಬ್ಬಳು ಇದ್ದೀನಲ್ಲ ಎಲ್ಲ ಘೋರ ನೋಡೋಕೆ. ನೋಡಿ ನಿಮ್ಮ ಸೊಸೆಯ ಪ್ರೇಮ ನಾಟಕ. ಆದರೆ ನಾರಾಯಣಪ್ಪ ಅಪನಂಬಿಕೆಯ ದೃಷ್ಟಿಯಿಂದ, ಚೇಚೆ, ಎಂಥ ಮಾತು ರಾಮ. ಅಷ್ಟೇ ಮಾತಾಡಿ ಅವರು ಬಾಯಿ ಮುಚ್ಕೊಂಡ್ರು. ಏಕೆಂದರೆ ಸುಭದ್ರಮ್ಮನ ಬಾಯಿಗೆ ಎದುರಾಡುವ ಸಾಮರ್ಥ್ಯ ಅವರಿಗಿರಲಿಲ್ಲ. ಆದರೆ ರುಕ್ಮಿಣಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವಳು ವ್ಯಂಗ್ಯ ಧ್ವನಿಯಲ್ಲಿ, ಅತ್ತಮ್ಮ, ನಿಮ್ಮಂತಹವರು ನಿಜವಾಗಿಯೂ ಮಂಥರೆಯ ಪಾತ್ರವನ್ನು ಸಹ ಮೀರಿಸಿ ಪ್ರಶಸ್ತಿ ಪಡೆಯಲು ಲಾಯಕ್ಕಾದವರು. ಏಕೆಂದರೆ ಪರಿಸ್ಥಿತಿಯನ್ನೇ ತಲೆಕೆಳಗು ಮಾಡುವ ಚಾತುರ್ಯ ನೀವು ಪಡೆದಿದ್ದೀರಾ. ಅಬ್ಬಬ್ಬಾ! ಕ್ರೋಧದಿಂದ ಹೇಮಾಳ ಕಡೆ ತಿರುಗಿ, ಲೇ ಹೇಮ, ನೀನು ಯಾವ ನರಕಕ್ಕೆ ಹೋಗ್ತೀಯಾ ನಾ ಕಾಣೆ. ಹೀಗೆಂದವಳೆ ಬೇಗನೆ ವಿಮಲಾಳ ಹತ್ತಿರಕ್ಕೆ ಹೋಗಿ ಅವಳ ಕೈ ಹಿಡಿದು ದರದರನೆ ಎಳೆದುಕೊಂಡು ಸುಭದ್ರಮ್ಮನ ಎದುರಿಗೆ ನಿಲ್ಲಿಸಿ, ನೋಡಿ ಅತ್ತಮ್ಮ, ವಿಮಲಾಳನ್ನು ಚೆನ್ನಾಗಿ ನೋಡಿ. ನೀನು ನೋಡೆ ಹೇಮ, ನೋಡಿ ಅವಳ ತಲೆ ಒಡೆದು ಗಾಯ ಆಗಿರೋದು ಕಾಣಿಸಲ್ವೇ? ಇವಳನ್ನು ಸಾಯೋ ಹೆಣದ ಹಾಗೆ ಮಾಡಿಬಿಟ್ಟಿದ್ದೀರಿ. ಇವಳು ಈಗ ಇರೋ ಸ್ಥಿತಿಗೆ ಇವಳಿಗೆ ಪ್ರೇಮದ ನಾಟಕದ ಅಗತ್ಯವಿದೆಯಾ? ಅವಳು ಉಸಿರಿಡಿದುಕೊಂಡು ನಮ್ಮ ಮನೆಯೆಲ್ಲ ಬದುಕಿದ್ದಾಳಲ್ಲ, ಅದೇ ಒಂದು ಆಶ್ಚರ್ಯ. ಇನ್ನೊಂದು ಸಲ ಯಾರಾದರೂ ಅನ್ಯಾಯವಾಗಿ ಅವಳ ವಿಷಯವಾಗಿ ಇಂತಹ ಮಾತನಾಡಿದರೆ ನಾನು ಸುಮ್ಮನಿರೋಲ್ಲ. ಲೇ ಹೇಮ, ತಿಳ್ಕೊ, ನಿನ್ನ ತಲೆ ಕುಟ್ಟಿಬಿಡ್ತೀನಿ. ಇವತ್ತಿನಿಂದ ನಾನು ನಿಮ್ಮ ಮೇಲೆ ಒಂದು ಕಣ್ಣಿರ್ತೀನಿ. ವಿಮಲಾಳನ್ನು ಬೇಕಾದ ಹಾಗೆ ಕುಣಿಸಬಹುದು ಅಂತ ನಿಮ್ಮ ಭಾವನೆ ಇದ್ದರೆ ಬಿಟ್ಬಿಡಿ. ಹೀಗೆ ಹೇಳುತ್ತಾ ವಿಮಲಾಳನ್ನು ಮೆಲ್ಲಗೆ ನಡೆಸಿಕೊಂಡು ತನ್ನ ರೂಮಿಗೆ ಕರೆದುಕೊಂಡು ಹೋದ್ಲು. ಅವರಿಬ್ಬರು ಅಲ್ಲಿಂದ ಹೋಗೋವರೆಗೂ ಸುಮ್ಮನಿದ್ದ ಸುಭದ್ರಮ್ಮ ಶೇಖರನನ್ನು ಕುರಿತು, ಏನು ನಿನ್ನ ಹೆಂಡತಿ ಅಷ್ಟು ಮಾತನಾಡಿದ್ರು ಬಾಯಿ ಮುಚ್ಕೊಂಡು ಸುಮ್ಮನಿದೆಯಲ್ಲ, ಅವಳನ್ನು ಹದ್ಬಸ್ನಲ್ಲಿ ಇಟ್ಕೊಳ್ಳೋ ಗೊತ್ತಾಗೋದಿಲ್ವಾ ಅಂದದಕ್ಕೆ ಶೇಖರನು, ಅಮ್ಮ, ನಮ್ಮಪ್ಪ ನಿನ್ನ ಮಾತಿಗೆ ಎದುರು ಉತ್ತರ ಕೊಡೋದಿಲ್ಲ. ನಾನು ನನ್ನ ಹೆಂಡತಿಗೆ ಎದುರು ಉತ್ತರ ಕೊಡೋದಿಲ್ಲ. ಆದರೆ ಒಂದೇ ವ್ಯತ್ಯಾಸ, ಇದರಲ್ಲಿ ನನ್ನ ಹೆಂಡತಿಗೆ ಮನುಷ್ಯತ್ವ ಇದೆ. ಆ ಗುಣ ನನ್ನ ಬಾಯಿ ಮುಚ್ಚಿಸುತ್ತದೆ. ಇಷ್ಟೇ ಹೇಳಿ ಅವನು ಅಲ್ಲಿ ನಿಲ್ಲದೆ ಹೊರಟು ಹೋದ. ಈ ಪ್ರಕರಣ ಮಾಧವನ ಮನಃಶಾಂತಿಯನ್ನು ಬಹಳವಾಗಿ ಕುಲುಕಿತು. ಅದೇ ದಿನ ಅವನು ವಾಪಸ್ ತನ್ನ ಊರಿಗೆ ಹೊರಟು ಹೋಗಲು ನಿರ್ಧರಿಸಿದನು. ಏಕೆಂದರೆ ಅವನ ಸರಳ ಸ್ವಭಾವದವನಾಗಿದ್ದರಿಂದ ಅವನಿಗೆ ಜನರ ಈ ವಿಧವಾದ ಸ್ವಭಾವವೇ ಅರ್ಥವಾಗುತ್ತಿರಲಿಲ್ಲ. ಅವನು ಯಾವ ವಿಷಯವನ್ನು ಅತಿಯಾಗಿ ಹಂಚಿಕೊಂಡವನಲ್ಲ. ಹೊರಟರಲ್ಲಿ ಹೊರಟನಾಗಿ ಬೆಳೆದವನು. ಆದರೆ ಗಾಯಗೊಂಡವರನ್ನು ದುಃಖಪಡುವವನು ನೋಡಿ ಕನಿಕರಗೊಂಡರೆ ಇತರರು ಏಕೆ ಸಿಟ್ಟು ಮಾಡಿಕೊಳ್ಳಬೇಕೆಂಬುದೇ ಅವನಿಗೆ ಸಮಸ್ಯೆಯಾಗಿತ್ತು. ಸರಿ, ಆಗ ನಡೆದ ಘಟನೆಗೆ ಪರಿಹಾರ. ತಾನು ಊರಿಗೆ ಹೊರಟು ಬಿಡುವುದೇ ಸರಿ. ನಾನು ಅಲ್ಲಿದ್ದಷ್ಟು ದಿನಗಳು ವಿಮಲಾಳಿಗೆ ತೊಂದರೆ ಕೊಟ್ಟಂತಾಗುತ್ತದೆ ಎಂದು ಅವನ ಮನಸ್ಥಿತಿಗೆ ಖಚಿತವಾಗಿ ಹೊಳೆದು ಅವನು ಈ ನಿರ್ಧಾರವನ್ನು ಕೈಗೊಂಡನು. ಬಟ್ಟೆ ಬರೆಗಳನ್ನು ಜೋಡಿಸಿ
ಟ್ರಂಕಿನಲ್ಲಿ ಇಡತೊಡಗಿದ ಮಾಧವ. ಹಾಸಿಗೆ ಸುರುಳಿ ಸಿದ್ಧವಾಯಿತು. ಇವೆಲ್ಲವನ್ನು ಗಮನಿಸುತ್ತಿದ್ದ ಹೇಮ ತಾಯಿ ಬಳಿ ಹೋಗಿ, ಅಮ್ಮ ಅಮ್ಮ, ಮಾವ ಊರಿಗೆ ಹೋಗ್ತಾನೆ ಅಂತ ಕಾಣುತ್ತೆ. ನಾನು ಹೋಗಿ ಮಾತನಾಡ್ಸಿದ್ರೆ ಮಾತೇ ಆಡಲ್ಲ ಅಮ್ಮ. ಹೋ, ಬೇಡ ಅಂತ ಹೇಳಮ್ಮ ಅಂತ ಮುದ್ದು ಮುದ್ದಾಗಿ ಬಾಯ್ಬಿಟ್ಲು. ತಕ್ಷಣವೇ ಸುಭದ್ರಮ್ಮ ಮಾಧವನ ಬಳಿ ಬಂದು ಮೃದುವಾಗಿ, ಮಾಧು ಯಾಕಪ್ಪ ಹೀಗೆ ಬೇಜಾರು ಮಾಡ್ಕೊಂಡಿದ್ದಿ? ನಾನೇನು ನಿನ್ನನ್ನು ಅನ್ನಲಿಲ್ಲಪ್ಪ, ಎಲ್ಲ ಆ ಗಯ್ಯಾಳಿದೆ ತಪ್ಪು ಅಂತ ಅಂದಿದ್ದು. ನೀನು ಯಾತಕ್ಕೆ ಬೇಜಾರು ಮಾಡ್ಕೊಬೇಕು? ನೀನು ಗಂಡಸು, ಎಷ್ಟು ಬೇಕಾದರೂ ತಪ್ಪು ಮಾಡಬಹುದು. ಆದರೆ ಆ ಮೋಹಿನಿ ನಿನಗೆ ಮಾಯಾಜಾಲ ಹಾಕಿದ್ರೆ ನೀನೇನು ಮಾಡೋಕ್ಕಾಗತ್ತೆ? ನಿಂದೇನೂ ತಪ್ಪಿಲ್ಲ, ಎಲ್ಲ ಅವಳದೇ. ಇದೇನಕ್ಕ ಹೀಗಂತಿ? ನನಗೆ ಯಾವ ಮೋಹಿನಿನೂ ಹಾಕಿಲ್ಲ ಅಥವಾ ಮಾಯಾಜಾಲನೂ ಬೀಸಿಲ್ಲ. ಪಾಪ ಅವಳನ್ನೇಕೆ ದೂರೋದು? ಪಾಪ ಅವಳದೇ ಒಂದು ದುಃಖ. ಆದರೆ ನಾನು ಇಲ್ಲಿ ಒಂದು ಪಾಠ ಕಲಿತ ಹಾಗಾಯಿತು. ಕಷ್ಟದಲ್ಲಿ ಇರೋರಿಗೆ ಅಯ್ಯೋ ಅಂದರೆ ಅದಕ್ಕೆ ಏನು ಪ್ರತಿಫಲ ಸಿಗುತ್ತೆ ಅಂತ ನನ್ನಂಥ ಗುಂಡ ಕೂಡ ಅರ್ಥ ಮಾಡಿಕೊಳ್ಳುವ ಹಾಗಾಯಿತು. ನನ್ನಿನ್ನ ಹೊರಟೆ. ನಿನ್ನೆ ಬಾ ಅಂತ ಕಾಗದ ಬರೆದಿದ್ದಕ್ಕೆ ಬಂದೆ. ಇಲ್ಲದಿದ್ದರೆ ನನಗಿಲ್ಲೇನು ಕೆಲಸ? ನಾನಿನ್ನೂ ಹೊರಟೆ. ನೋಡು ಮಾಧವ, ನೀನೇನೋ ಹೊರಟುಬಿಟ್ಟೆ. ಊರಲ್ಲಿ ಏನಂತಾರೋ ಏನೋ, ತಪ್ಪು ಮಾಡಿದ್ದ ಅಂತ ಕಾಣುತ್ತೆ. ಅದಕ್ಕೆ ಹೀಗೆ ಇದ್ದಕ್ಕಿದ್ದ ಹಾಗೆ ಹೊರಟು ಬಂದಿದ್ದಾನೆ. ಅದಕ್ಕೆ ಹೆಣ್ಣು ಕೊಡಲಿಲ್ಲ ಅಂತ ಏನೇನೋ ಅಪವಾದ ಹುಟ್ಟಿಸ್ತಾರೆ ಅಂತ ಅವನಿಗೆ ಉಪಾಯವಾಗಿ ಹೆದರಿಸಲು ನುಡಿದ್ಲು. ಆಕೆಯ ಮಾತಿನ ದಾಟಿ ಮಾಧವನ ಕೋಪವನ್ನು ಕೆರಳಿಸಿಬಿಟ್ಟಿತು. ಅಕ್ಕ, ನೀನು ಮತ್ತು ಹೇಮ ಈ ಮಾತುಗಳನ್ನಾಡಿ ಬದುಕಿಕೊಂಡ್ರೆ ಬೇರೆ ಯಾವನ್ನಾದರೂ ನನ್ನ ಮೇಲೆ ಇಂತಹ ಸುಳ್ಳು ಅಪವಾದ ಹೊರಿಸಿದ್ರೆ ಅವರ ನಾಲ್ಗೆನ ಕಿತ್ತು ಹಾಕ್ಬಿಡ್ತೀನಿ. ಏಕೆಂದರೆ ಕಂಡವರ ಹೆಣ್ಣು ಮಕ್ಕಳ ಮೇಲೆ ವೃತನಿಂದ ರೂಪಣೆ ಮಾಡೋದಾದರೆ ತಪ್ಪಲ್ಲಿ ಅಂತ ತಿಳ್ಕೊ. ಅವನ ಆ ಮಾತುಗಳು ಎಷ್ಟು ಗಂಭೀರವಾಗಿ ನುಡಿದನೆಂದರೆ ಸುಭದ್ರಮ್ಮ ಹಾಗೂ ಹೇಮ ಇಬ್ಬರು ಬೆಚ್ಚಿಬಿದ್ದು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು. ಚೇಚೆ, ಎಲ್ಲಾದರೂ ಉಂಟೇನಪ್ಪ? ನಿನ್ನನ್ನು ಕೆಣಕಿ ಬದುಕಿದವರುಂಟೆ? ನಾನೇನೋ ತಮಾಷೆಗಂದೆ. ಹೋಗಲ್ಲಪ್ಪ, ನಾನು ಇನ್ನು ಮುಂದೆ ನಿನ್ನ ಮಾತಿಗೆ ಬರೋಲ್ಲ. ಏನೋ ದುಡುಕಿ ಮಾತನಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡಪ್ಪ ಎಂದು ಅವಳು ನಯವಾಗಿ ಅವನನ್ನು ಗೋಗರೆದು ರೀತಿಗೆ ಅವನು ಮುದ್ದ ಹೃದಯ ಕರಗಿ ಹೋಯಿತು. ಹೋಗಲಿ ಬಿಡಕ್ಕ, ಏನೋ ಅಂದ್ಬಿಟ್ಟೆ, ಅದು ಈ ಹೇಮಳ ಚಾಡಿ ಮಾತಿನಿಂದ. ಲೇ ಹೇಮ, ನೀನು ಇನ್ನೊಂದು ಸಾರಿ ಈ ಥರ ತರಲೆ ಮಾಡಿದ್ರೆ ನಿನ್ನ ಈ ಮೋಟು ಜಡೆ ಗತಿ ನಿನಗಾಗುತ್ತೆ ನೋಡು ಎಂದನು. ಅದಕ್ಕೆ ಹೇಮ, ಹೋಗೋ ಮಾವ, ನನಗೇನು, ನಾನು ಯಾರೋ ಮಾತಿಗೂ ಬರೋಲ್ಲ. ಎಲ್ಲ ಅಮ್ಮನೇ ಮಾಡೋದು, ನನ್ನ ಮೇಲೆ ಹೇಳೋದು. ಸುಭದ್ರಮ್ಮನ ಮನಸ್ಸಿನ ಭಾರ ಇಳಿಯಿತು. ನಗು ನಗುತ್ತಾ ಕಾಫಿ ಲೋಟ ತಮ್ಮನಿಗೆ ತಂದುಕೊಟ್ಟು, ಕುಡಿ ಮಾಧವ, ಗಟ್ಟಿ ಡಿಕಾಕ್ಷನ್, ಹಾಲು ಚೆನ್ನಾಗಿದೆ ಅಂತಹ ಬಹಳ ಉಪಚಾರ ಮಾಡಿದ್ರು. ಅಂತೂ ದಿನಗಳು ಉರುಳುತ್ತಿದ್ದವು. ರುಕ್ಮಿಣಿ ಗರ್ಭಿಣಿಯಾದ್ಲು. ರುಕ್ಮಿಣಿಯ ತಂದೆ ರಾಮರಾಯರು ಮಗಳನ್ನು ಕರೆದುಕೊಂಡು ಹೋಗಲು ಬಂದಳು. ವಿಮಲಾಳಂತೂ ರುಕ್ಮಿಣಿಯನ್ನು ತಬ್ಬಿಕೊಂಡು ಅತ್ಬಿಟ್ಲು. ಮನೆಯಲ್ಲಿ ಅವಳಿಗಿರುವ ಆಸರೆ ಎಂದರೆ ರುಕ್ಮಿಣಿ ಒಬ್ಬಳೆ. ಅವಳು ದುಃಖದ ಕಾರ್ಮೋಡದಲ್ಲಿ ಮಿಂಚಿನಂತೆ ಹೊಳೆಯುತ್ತಿದ್ದವಳೆಂದರೆ ರುಕ್ಮಿಣಿ ಮಾತ್ರ. ಅವಳ ದೆಸೆಯಿಂದ ವಿಮಲಾಳ ಕಷ್ಟ ಪರಿಹಾರವಾಗುತ್ತಿತ್ತು. ಮನಸ್ಸಿಗೆ ಬಹಳ ಬೇಸರವಾದಾಗ ಅವಳ ಸಹಾನುಭೂತಿಕರವಾದ ಮಾತುಗಳು ಅವಳ ಮನಸ್ಸಿಗೆ ಎಷ್ಟೋ ನೆಮ್ಮದಿಯನ್ನುಂಟು ಮಾಡುತ್ತಿತ್ತು. ಅಕ್ಕ, ನೀವಿನ್ನೂ ಹೊರಟು ಹೋದರೆ ನಾನೊಬ್ಬಳೇ ಹೇಗಿರಲಕ್ಕ? ನನಗಂತೂ ಈಗಿನಿಂದಲೇ ಹೆದರಿಕೆ ಆಗುತ್ತೆ. ರುಕ್ಮಿಣಿಗೂ ಕೂಡ ವಿಮಲಾಳಷ್ಟೇ ಮನಸ್ಸಿಗೆ ನೋವಾಗಿತ್ತು. ವಿಮಲ, ಹೆದರಬೇಡ, ಇನ್ನು ಕೆಲವೇ ತಿಂಗಳು ನಾನು ಬಂದ್ಬಿಡ್ತೇನೆ. ಅಲ್ಲಿಯವರೆಗೂ ಧೈರ್ಯವಾಗಿರು, ಯಾರ ಮಾತಿಗೂ ಹೋಗಬೇಡ. ಏಕೆಂದರೆ ಪ್ರತಿಯೊಂದು ವಿಷಯದಲ್ಲೂ ನಿನ್ನದೇ ತಪ್ಪು ಹುಡುಕ್ತಾ ಇರ್ತಾರೆ. ಆದಷ್ಟು ಎಚ್ಚರಿಕೆಯಿಂದ ಇರು. ಇಷ್ಟೆಲ್ಲ ಧೈರ್ಯ ಹೇಳಿದವರು ಸಹ ಅವಳ ಕಾರನ್ನು ಹತ್ತುವಾಗ ವಿಮಲಾಳ ನೈನ್ಯ ನೋಟದಿಂದ ಅವಳ ಹೃದಯ ಕರಗಿ ಹೋಯಿತು. ಅವಳ ಗರೆಯದಂತೆಯೇ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ರುಕ್ಮಿಣಿ ಗಂಡನೊಡನೆ, ನಿಮ್ಮ ನಾದಿನಿಯನ್ನು ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ರಿ.
ನನಗೆ ಅವಳದೇ ಯೋಚನೆಯಾಗಿದೆ. ನಾನೇನು ಮಾಡಲೆ? ನಾನು ಬೆಳಗ್ಗೆ ಆಫೀಸ್ಗೆ ಹೋದರೆ ಸಾಯಂಕಾಲ ಬರ್ತೀನಿ. ಅಲ್ಲಿಯವರೆಗೆ ಮನೆಯಲ್ಲಿ ಅವರದೇ ರಾಜ್ಯ. ಆಗಲಿ, ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ನೋಡ್ಕೊಳ್ತೀನಿ ಎಂದು ಶೇಖರ ರುಕ್ಮಿಣಿಗೆ ಆಶ್ವಾಸನೆ ಕೊಟ್ಟನು. ಸುಭದ್ರಮ್ಮ ಮಾಧವನೊಡನೆ ಹೇಮಾಳನ್ನು ಮದುವೆಯಾಗಲು ಕೇಳಿದಾಗಲೆಲ್ಲ ಅವನು ಆ ವಿಷಯವನ್ನು ನಕ್ಕು ಹಾರಿಸಿಬಿಡ್ತಿದ್ದನು. ಇದೇನು ಮಾಧವ, ಹೇಮಾಳಿಗೆ ಮದುವೆ ವಯಸ್ಸಾಯಿತು, ಎಷ್ಟು ದಿನ ಕಾಯಲು ಸಾಧ್ಯ? ನೀನು ಹ್ಞೂ ಅಂದರೆ ಆದಷ್ಟು ಜಾಗ್ರತೆ ಏರ್ಪಾಟು ಮಾಡಬಹುದಾಯಿತು. ಅಯ್ಯೋ, ಅದಕ್ಕೇನು, ಧಾರಾಳವಾಗಿ ಮಾಡಿ, ಒಳ್ಳೆ ವರನನ್ನು ನೋಡಿ ಲಗ್ನ ನಿಶ್ಚಯ ಮಾಡಿ. ಉಳಿದ ಎಲ್ಲ ಏರ್ಪಾಡುಗಳನ್ನು ನಾನು ಮಾಡ್ತೇನೆ ಎಂದು ನುಡಿದು ಮೆಲ್ಲಗೆ ಹೊರಟು ಬಿಡ್ತಿದ್ದನು. ಸುಭದ್ರಮ್ಮನು ಅವನು ಹಾಗೆ ಉತ್ತರ ಕೊಟ್ಟಾಗಲೆಲ್ಲ, ಇದೇನು ಮಾಧವ, ಚಿಕ್ಕಂದಿನಿಂದಲೂ ಜೊತೆಯಲ್ಲೇ ಬೆಳೆದಿದ್ದೀರಿ. ನಿನಗೆ ಕೊಡೋದು ಅಂತ ಹೇಳ್ತಾ ಇದ್ದದ್ದನ್ನು ಸಹ ಕೇಳಿದ್ದೀಯ. ಈಗ ನೋಡಿದ್ರೆ ಬೇಡ ಅಂತೀಯಲ್ಲ. ಅಲ್ಲ ಅಕ್ಕ, ಜೊತೆಯಲ್ಲಿ ಬೆಳೆದಿದ್ದ ಮಾತ್ರಕ್ಕೆ ನಾನು ಅವಳನ್ನು ಮದುವೆ ಆಗ್ತೀನಿ ಅಂತ ನಿಮಗೆ ಯಾವಾಗಲಾದರೂ ಹೇಳಿದ್ದೀನ? ಸರಿಯಾಗಿ ಜ್ಞಾಪಕ ಮಾಡ್ಕೊ. ನಾನು ಅವಳನ್ನು ನನ್ನ ತಂಗಿ ಅಂತ ಭಾವಿಸಿದ್ದೀನಿ. ಅವಳು ನನಗೆ ತಂಗಿ ಅಲ್ಲ ಎನ್ನುವ ಕೊರತೆಯನ್ನು ನೀಗಿಸಿದ್ದಾಳೆ. ಸರಿಯಪ್ಪ, ನಿನ್ನದು ವಿಚಿತ್ರ ಮಾತು. ನಿನಗೆ ಈಗ ಇಷ್ಟವಿಲ್ಲ, ಅದಕ್ಕೆ ಹೀಗೆ ಮಾತನಾಡ್ತಾ ಇದೆಯಾ ಅಂತ ಕಾಣುತ್ತೆ. ಹೋಗಲಿ ಬಿಡು, ಬಲವಂತ ಮಾಡೋದ್ರಿಂದ ಪ್ರಯೋಜನವೇನು? ಹೋಗಲಿ, ಇನ್ಯಾವ ಹೆಣ್ಣನ್ನು ಮೆಚ್ಕೊಂಡಿದೆಯಾ ಹೇಳು, ಅವಳ ಜೊತೆನಾದರೂ ಮದುವೆ ಮಾಡೋಣ. ಕಡೆಗೆ ಬೇಸರದಿಂದ ಮಾಧವ, ಅಕ್ಕ, ನಾನೆಷ್ಟು ಹೇಳಿದ್ರೂ ನಿನಗೆ ಅರ್ಥ ಆಗೋದಿಲ್ಲ. ನಾನು ಮದುವೆ ಜಂಜಾಟಕ್ಕೆ ಬೀಳೋಕ್ಕೆ ಇಷ್ಟಪಡೋದಿಲ್ಲ. ನನಗೆ ಮದುವೆ ಆಗುವಷ್ಟು ಪುರ್ಸೊತ್ತಿಲ್ಲ. ಆದರೂ ನನ್ನ ಕಟ್ಟಿಕೊಂಡ ಹೆಣ್ಣು ನನ್ನನ್ನು ಬೈದುಕೊಂಡು ಗೋಳಾಡೋದನ್ನು ನೋಡಲು ಇಷ್ಟವಿಲ್ಲ ಅಕ್ಕ. ಅವನ ಈ ತೇರಿನ ಮಾತುಗಳಿಗೆ ಉತ್ತರ ಕೊಡಲಾರದೆ ಸುಮ್ಮನಾಗಿ ಬಿಡ್ತಿದ್ರು. ಆದರೆ ಸುಭದ್ರಮ್ಮನ ಮನಸ್ಸಿನಲ್ಲಿ ಸಂಶಯದ ಕೀಟ ಕೊರೆಯಲಾರಂಭಿಸಿತು. ಮಾಧವನು ಅಷ್ಟು ನಿರ್ಮಲ ಮನಸ್ಸಿನಿಂದ ತನ್ನ ಅಭಿಪ್ರಾಯ ತಿಳಿಸಿದರೂ ಸಹ ಆಕೆ ಅದನ್ನು ನಂಬದೇ ಹೋದರೂ, ಮಾಧವ ಹೇಮಾಳನ್ನು ಒಲ್ಲೆ ಎನ್ನಬೇಕಾದರೆ ಅವನು ಬೇರೆ ಯಾರನ್ನು ಪ್ರೀತಿಸುತ್ತಿರಬಹುದು. ಅಕಸ್ಮಾತ್ ವಿಮಲಾಳನ್ನೇ ಮೆಚ್ಚಿರಬಹುದು ಇರಬಹುದು. ವಧು ಪರೀಕ್ಷೆಗೆ ಹೋಗಿ ಒಂದು ದಿನ ಅವನು ಅವಳನ್ನು ಎಷ್ಟು ಹೊಗಳಿದನು. ಆಹಾ, ತಾನೇ ಮೋಸ ಮಾಡಿಕೊಂಡಾಯಿತು ಅಂದ. ಅದು ಅಲ್ಲದೆ ಯಾರಿಗೂ ತಿಳಿದ ಕನಿಕರವೂ ಸಹ ಅವಳ ವಿಷಯದಲ್ಲಿ ಅವನಿಗೆ ಏಕೆ ಬೇಕು? ಹೇಮಾಳಿಗಂತೂ ಅವನು ತನ್ನನ್ನು ನಿರಾಕರಿಸಿದ ಎಂದಾಗ ಅವಳಿಗೆ ಆದ ದುಃಖ, ನಿರಾಶೆ ಅಷ್ಟಿಷ್ಟಲ್ಲ. ಕಡೆಗೆ ಅದು ದ್ವೇಷ ರೂಪಕ್ಕೆ ತಿರುಗಿತು. ತಾಯಿಯೊಡನೆ, ಅಮ್ಮ, ನಾನು ಮಾಧವ ಮಾವನನ್ನು ಮದುವೆ ಆಗೋದು ಎಂದು ನಾಚಿಕೆಯನ್ನು ಬದಿಗೆತ್ತಿ ಅಳುತ್ತಾ ಹೇಳಿಕೊಂಡ್ಳು. ಆದರೆ ಸುಭದ್ರಮ್ಮ ಏನೂ ಮಾಡಬಲ್ಲರು? ಹೇಮಾ, ಅವನು ಯಾರನ್ನೋ ಮದುವೆ ಆಗೋದಿಲ್ವಂತೆ. ಹಾಂ, ಎಲ್ಲ ಸುಳ್ಳು. ಅವತ್ತು ವಿಮಲಾ ಅತ್ತಿಗೆಯನ್ನು ನೋಡಿಕೊಂಡು ಬಂದನಲ್ಲ, ಆಗ ನನ್ನ ಹತ್ತಿರನೇ ಹೇಳಿದ, ಹೇಮಾ, ನಿನ್ನಂಥ ಜಗಳಗಂಟಿ ಹೆಣ್ಣನ್ನು ಮದುವೆ ಆಗೋದಿಲ್ಲ. ನಾನು ಮದುವೆ ಆದರೆ ಸತ್ಯಪುರದ ಹೆಣ್ಣು ನೋಡಿದ್ವಲ್ಲ ಅಂತ ಹೆಣ್ಣನ್ನು ಮದುವೆ ಆಗೋದು ಅಂತ ಹೇಳಿ ಅವತ್ತೇ ನನ್ನನ್ನು ಅಳಿಸ್ಬಿಟ್ಟ ಗೊತ್ತಾ? ಹೇಮಾಳ ಮಾತು ಅಗ್ನಿಗೆ ಆಯ ಉಯ್ದಂತೆ ಸುಭದ್ರಮ್ಮನ ಹೊಗೆಯಾಡುತ್ತಿದ್ದ ಸಂಶಯದ ಬೆಂಕಿಗೆ ಗಾಳಿ ಬೀಸಿದಂತಾಯಿತು. ಆದರೆ ಮಾಧವನು ಆಗ ತಮಾಷೆಗೆ ಆಡಿದ ಮೆಚ್ಚುಗೆಯ ಮಾತು ಈ ದಿನ ವಿಮಲಾಳ ಕುರುಳಿಗೆ ಹುರುಳು ಆಗುವುದೊಂದೇ ಭಾವಿಸಿದ್ದರೆ ಖಂಡಿತ ಅವನು ಆ ಮಾತನ್ನು ಆಗ ಆಡಲು ಮೊದಲೇ ಗೋಜಿಗೆ ಹೋಗ್ತಿರಲಿಲ್ಲ ಅಂತ ಕಾಣುತ್ತೆ. ಹೇಮಾಳ ದ್ವೇಷ ಸಾಧನೆ ವಿಮಲಾಳ ಮೇಲೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಾಧಿಸತೊಡಗಿತು. ವಿಮಲಾಳು ನಿಂತರೆ ತಪ್ಪು, ಕೂತರೆ ತಪ್ಪು, ಜೊತೆಗೆ ಅಕಸ್ಮಾತಾಗಿ ಮಾಧವನ ಓಡಾಡುವ ಸ್ಥಳದಲ್ಲಿ ಮರೆತು ಹೋದಾಗ ಅದನ್ನೇ ತಪ್ಪಾಗಿ ಸಂಶಯದ ದೃಷ್ಟಿಯಿಂದ ನೋಡಲು ಮೊದಲು ಮಾಡಿದ್ಲು. ಆದರೆ ವಿಮಲಾಳಿಗೆ ಇದ್ಯಾವ ಪರಿವೇ ಇರಲಿಲ್ಲ. ಅವಳ ಮನಸ್ಸು ನಿರ್ಮಲವಾಗಿದ್ದರಿಂದ ಇಂತಹ ಸಂಶಯ ಪಿಚಾತಿ ತನ್ನ ಬೆನ್ನ ಹಿಂದೆ ಇದೆ ಎನ್ನುವ ಅಂಶವೂ ಕೂಡ ಅವಳಿಗೆ ಪರವಾಗಲಿಲ್ಲ. ಎಷ್ಟೋ ಬಾರಿ ನಾರಾಯಣಪ್ಪನವರು ಎದುರಿನಲ್ಲಿ ತಮ್ಮ ಸಂಶಯವನ್ನು ನೋಡಿಕೊಂಡು ಚೀಮಾರಿ ಮಾಡಿಸಿಕೊಂಡ್ರೂ ಸುಭದ್ರಮ್ಮ ಹಾಗೂ ಹೇಮಾ ಏನೇ ಆಗಲಿಲ್ಲ ಅಂತ ಮಾತನಾಡಿಕೊಳ್ಳುತ್ತಿದ್ರು. ಹೀಗೆ ಮಾಡಿ ಅವಳ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ನೀವೇ ಕೆಟ್ಟ ಆಲೋಚನೆ ಹುಟ್ಟುವ ಹಾಗೆ ಮಾಡ್ತೀರಾ.
ಸ್ವಲ್ಪ ಬಾಯಿ ಮುಚ್ಕೊಂಡಿರೋದನ್ನು ಕಲ್ತ್ಕೊಳ್ರೆ. ಲೇ ಹೇಮ, ನಾಳೆ ನೀನು ಗಂಡನ ಮನೆಗೆ ಹೋಗೋಳು. ಹೀಗೆ ಮಾತನಾಡೋದನ್ನು ಕಲಿತರೆ ಒಂದು ಮನೆಯನ್ನು 4 ಭಾಗವನ್ನಾಗಿ ಮಾಡಿಬಿಡ್ತೀಯ. ಇದು ಇರುವುದರಲ್ಲಿ ಸ್ವಲ್ಪ ಧೈರ್ಯವನ್ನು ತೆಗೆದುಕೊಂಡು ಹೇಳ್ತಿದ್ರು. ನಾರಾಯಣಪ್ಪನವರಿಗೆ ಮಾಧವನ ನಡತೆಯನ್ನು ಸಂಪೂರ್ಣ ನಂಬಿಕೆಯಿತ್ತು. ಅವನ ಮನಸ್ಸು ಮಗುವಿನಷ್ಟು ನಿರ್ಮಲವೆಂಬ ಭಾವನೆ ಇತ್ತು. ಆದರೆ ಅವನನ್ನು ಬೈತಿದ್ದುದು ಏಕೆಂದರೆ ಸಂಪಾದನೆಯ ಮಾರ್ಗ ಬಿಟ್ಟು ಯಾವಾಗಲೂ ಪ್ರಯೋಜನವಿಲ್ಲದ ಕೆಲಸಗಳನ್ನು ಮಾಡಿ ವ್ಯರ್ಥ ಕಾಲ ಕಳೆಯುತ್ತಿದ್ದಾನಲ್ಲ ಎಂಬ ಅಸಮಾಧಾನ ಮಾತ್ರ ಇತ್ತು ವಿನಃ ಆತನ ಬಗ್ಗೆ ಯಾವ ಸಂಶಯವಿರದ ಕಾರಣ ತಾಯಿ ಮಗಳ ಮಾತನ್ನು ತಳ್ಳಿಬಿಟ್ರೆ. ಸುಭದ್ರಮ್ಮನಿಗೆ ವಿಮಲಾಳು ತಮ್ಮ ಮನೆಯಲ್ಲಿರೋದು ಮುಳ್ಳು ಚುಚ್ಚಿದಂತೆ ಭಾಸವಾಗ್ತಿತ್ತು. ಮಗನೇ ಇಲ್ಲದ ಮೇಲೆ ಸೊಸೆಯ ಅಗತ್ಯವೇನು? ಅವಳನ್ನು ಸಾಕುವ ಭಾರ ಬೇರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಾರ್ಥ. ಒಂದು ವೇಳೆ ವಿಮಲಾ ಎಲ್ಲಿಂದ ಹೊರಟು ಹೋದರೆ ಮತ್ತೆ ಮಾಧವನಿಗೆ ಹೇಮಾಳ ಮೇಲೆ ಪ್ರೀತಿ ಉಂಟಾಗಬಹುದೇನೋ. ಹೇಮಾಳ ಮನಸ್ಸಿನಲ್ಲಿ ಸಹ ತನ್ನ ಆದಿಯ ಮುಳ್ಳು ತನ್ನ ಅತ್ತಿಗೆ ಎಂಬ ಭಾವನೆ ದಿನ ದಿನಕ್ಕೆ ಬೇರೂರುತ್ತಾ ಬಂದು ಅವಳನ್ನು ಹೇಗಾದರೂ ಮಾಡಿ ತಂದೆಯ ಮನೆಗೆ ಅಟ್ಟಿಬಿಡಬೇಕೆಂಬ ದುರ್ಬುದ್ಧಿ ಹುಟ್ಟಿತು. ವಿಮಲಾ ಒಂದೊಂದು ಬಾರಿ ತವರು ಮನೆಯನ್ನು ನೆನೆಸಿಕೊಂಡಾಗಲೆಲ್ಲ ತಂದೆಯ ಕರುಣಾಜನಕ ಚಿತ್ರ ಕಣ್ಮುಂದೆ ಸುಳಿದಂತಾಗುತ್ತಿತ್ತು. ಪಾಪ, ತನ್ನ ಗಂಡ ಸತ್ತಾಗ ವೆಂಕಟೇಶಯ್ಯನವರು ತನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಮತ್ತೆ ವಾಪಸ್ ಕಳುಹಿಸೋದೇ ಇಲ್ಲ. ಚೆನ್ನಾಗಿ ಓದಿಸಿ ಮುಂದಿನ ಜೀವನಕ್ಕೆ ದಾರಿ ಮಾಡ್ತೇನೆ ಎಂದಾಗ ಚಿಕ್ಕಮ್ಮ ಒಪ್ಪಲೇ ಇಲ್ಲ. ಏನು ಅಂದರೆ ಅದು ಸಾಧ್ಯವಿಲ್ಲ ಅಂದರೆ ಕೊಟ್ಟ ಹೆಣ್ಣು ಕುಲದ ಹೊರಗೆ ಎಂಬ ಗಾದೆ ಹಾಗೆ. ಇನ್ನು ಮುಂದೆ ನಮಗಿಂತ ಅವಳು ಅತ್ತೆ ಮನೆಯವರೇ ಹೆಚ್ಚು. ನೋಡಿ, ನಾವು ಇಲ್ಲಿ ಈಗ ಕರೆದುಕೊಂಡ್ಬಿಟ್ರೆ ಮುಂದೆ ಅವಳಿಗೆ ಆಸ್ತಿಯಲ್ಲಿ ಗಂಡನಿಗೆ ಬರಬೇಕಾದ ಪಾಲು ಕೊಡ್ತಾರೋ ಇಲ್ವೋ. ಅವಳು ಅಲ್ಲೇ ಇದ್ದರೆ ಹೇಗಾದರೂ ಹೊಡೆದಾಡಿ ಪಾಲು ಗಿಟ್ಟಿಸ್ಬೋದು. ಪಾರ್ವತಮ್ಮನ ವ್ಯಾವಹಾರಿಕ ಮಾತಿಗೆ ಮರು ಮಾತನಾಡಲು ತೋಚದೆ ಮೂಕರಾಗಿದ್ದರು ವೆಂಕಟೇಶಯ್ಯನವರು. ಆದರೆ ಸುಬ್ಬಣ್ಣನವರು ಮಾತ್ರ ವೆಂಕಟೇಶಯ್ಯನವರಿಗೆ ಚೆನ್ನಾಗಿ ಚೀಮಾರಿ ಮಾಡಿ, ವೆಂಕಟೇಶು, ಗಿಣಿಯನ್ನು ಸಾಕಿ ಹದ್ದಿನ ಬಾಯಿಗೆ ಹಾಕಿದಂತೆ ವಿಮಲಾಳ ಸ್ಥಿತಿಯಾಗಿದೆ. ನಿಜವಾಗಿ ಅವಳು ಏನು ಪಾಪ ಮಾಡಿ ನಿನ್ನ ಮಗಳಾಗಿ ಹುಟ್ಟಲಯ್ಯ. ನನಗೇನೋ ಅವಳ ಸ್ಥಿತಿ ನೋಡಿದ್ರೆ ಅಲ್ಲಿ ಅವರುಗಳು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅನಿಸುತ್ತೆ. ನೀನು ಕರೆದುಕೊಂಡು ಬಾರಯ್ಯ. ಹಾಗೆ ಆಸ್ತಿಗೆ ಬೇಕಾದರೆ ಇಲ್ಲಿಂದಲೇ ಪ್ರಯತ್ನಿಸೋಣ. ಅವಳ ಮುಂದಿನ ಜೀವನದ ಬಗ್ಗೆ ಯೋಚಿಸೋಣ ಎಂದು ದಬಾಯಿಸಿದಾಗ ವಿಧಿಯಿಲ್ಲದೆ ಪಾರ್ವತಮ್ಮ ತಕ್ಷಣವೇ ಕರೆದುಕೊಂಡು ಬಂದುಬಿಟ್ರೆ ಚೆನ್ನಾಗಿರೋದಿಲ್ಲ. ಸಮಯ ನೋಡಿ ಕರೆತರೋಣ. ಅದು ಅಲ್ಲದೆ ಸುಭದ್ರಮ್ಮ ಕಾಗದ ಬರೆದಿದ್ದಾರೆ. ಮಗ ಹೋದರೂ ಸಹ ಸೊಸೆಯನ್ನು ಮಗ ಅಂತ ಭಾವಿಸಿದ್ದೇವೆ. ಪಾಪ ಚಿನ್ನದಂಥ ಅತ್ತೆ ಎಂದು ಅಂತ ವಹಿಸಿಕೊಂಡು ನುಡಿದ್ಲು. ಸದ್ಯ ಪಾರ್ವತಮ್ಮ ಅಷ್ಟರ ಮಟ್ಟಿಗೆ ಒಪ್ಪಿಕೊಂಡಾಳಲ್ಲ ಎನ್ನುವ ಸಮಾಧಾನದ ಉಸಿರು ವೆಂಕಟೇಶಯ್ಯನವರಿಗೆ ಬಂತು. ಆದರೆ ಸುಬ್ಬಣ್ಣನವರ ಮನಸ್ಸಿನಲ್ಲಿ ಇದು ಬರೀ ಮೋಸ ಎಂಬ ಶಂಕೆ ಮೂಡಿತು. ವಿಮಲಾಳು ತವರೂರಿನವರಿಗೆ ತನ್ನ ಬಗ್ಗೆ ಇರುವ ಉದಾಸೀನತೆಯನ್ನು ನೆನೆದು ತನಗೆ ತವರು ಮನೆಯ ಆಶ್ರಯವೂ ಇಲ್ಲ, ತನಗೆ ಯಾರೂ ಇಲ್ಲ ಎಂದು ಯೋಚಿಸಿ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.